ಭಕ್ತಿಪೂರ್ವಕವಾಗಿ ನಡೆದ ಶ್ರೀ ಮಹೇಶ್ವರಿ ದೇವಿಯ ಪುನರ್ ಪ್ರತಿಷ್ಠಾಪನೆ. ಶಿಡ್ಲಘಟ್ಟ ನಗರದ 1ನೇ ನಗರ್ತಪೇಟೆಯ ಮಾಡ್ರನ್ ಶಾಲೆಯ ಬಳಿ ನೆಲೆಸಿದ್ದ ನೂರಾರು ವರ್ಷಗಳ ಪುರಾತನ ದೇವಾಲಯ ಆದಿಶಕ್ತಿ ಶ್ರೀ ಮಹೇಶ್ವರಮ್ಮ ದೇವಿ ಅವರ ಕುಂಭಾಭಿಷೇಕ ಮಹೋತ್ಸವದ ಅಂಗವಾಗಿ ಶಿಥಿಲವಾಗಿದ್ದ ದೇವಿಯ ನೂತನ ವಿಗ್ರಹ ಮೂರ್ತಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು. ಮುಂಜಾನೆಯಿಂದಲೇ ದೇವಿಯವರಿಗೆ ಗಂಗೆ ಪೂಜೆ, ಸ್ವಸ್ತಿವಚನ, ದೇವನಾಂದಿ, ಪಂಚಗವ್ಯ, ಮಂಟಪ ಪೂಜೆ, ಕುಂಡ ಸಂಸ್ಕಾರ, ಪ್ರಧಾನ ಹೋಮ ಸೇರಿದಂತೆ ಮಧ್ಯಾಹ್ನ ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಅಧ್ಯಕ್ಷರು ಎಂ. ಮಂಜುನಾಥ್, ಮಾಜಿ ನಗರಸಭಾ ಸದಸ್ಯರು ಬಾಲಕೃಷ್ಣ, ಶಿವಕುಮಾರ್, ರಾಜು, ಸುಬ್ರಹ್ಮಣಿ ಸೇರಿದಂತೆ ಭಕ್ತರು ಹಾಜರಿದ್ದರು. ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ನಮಸ್ಕಾರ, ನನ್ನ ಹೆಸರು ಬಾಲಕೃಷ್ಣ ಅಂತ. ನಾವು ನಿನ್ನೆಯಿಂದ ಶ್ರೀ ಮಹೇಶ್ವರಮ್ಮ ದೇವಾಲಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ನಾವು ನಿನ್ನೆಯಿಂದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ. ಶ್ರೀ ಮಹೇಶ್ವರಮ್ಮನವರ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಿನ್ನೆ ಗಂಗಾ ಪೂಜೆ, ಗಣಪತಿ ಪೂಜೆ, ದೇವಾನಂದ, ಪೃಥ್ವಿಕಾವರಣ, ಪಂಚಗನ್ಯ, ರಕ್ಷಾಬಂಧನ, ಮಂಟಪ ಪೂಜೆ, ಇವತ್ತು ಬೆಳಗ್ಗೆಯಿಂದ ಪ್ರಧಾನ ದೇವತಾ ಹೋಮ, ಕಳಶ ಹೋಮ, ಬಲಿಹರಣ, ಪೂರ್ಣಾಹುತಿ, ಕುಂಭಾಭಿಷೇಕ, ಪಂಚಾಮೃತಾಭಿಷೇಕ, ಮಂಗಳಾರತಿ ಇಂಥವೆಲ್ಲ ನಡೀತಾ ಇದೆ. ದಯವಿಟ್ಟು ಶಿಡ್ಲಘಟ್ಟ ನಗರದ ಸಮಸ್ತ ನಾಗರಿಕರಲ್ಲಿ ಮನವಿ, ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. ದಯವಿಟ್ಟು ಎಲ್ಲರೂ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಸವಿನಯವಾಗಿ ಪ್ರಾರ್ಥಿಸುತ್ತೇನೆ. ಇಂತಿ ಶ್ರೀ ಮಹೇಶ್ವರಮ್ಮ ಸೇವಾ ಮತ್ತು ಅಭಿವೃದ್ಧಿ ಟ್ರಸ್ಟ್ನ ಸದಸ್ಯರು. ನಮಸ್ಕಾರ.